ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕಲಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ತುಂಬ ಸ್ಪೆಷಲ್ ಆಗಿರೋ ವಿಡಿಯೋದೊಂದಿಗೆ ನಾನು ಬಂದಿದ್ದೀನಿ. ಹೌದು, ಯಾವ ವಿಡಿಯೋ ಅಂದರೆ ಎಲ್ಲರೂ ಕಾಮನ್ ಆಗಿ ಒಂದು ಸ್ವಲ್ಪ ದುಡ್ಡು ಡಬಲ್ ಆಗಲಿ ಅನ್ನೋದಕ್ಕೋಸ್ಕರ ಒಂದಷ್ಟು ಜನಗಳಿಗೆ ಬಡ್ಡಿ ರೀತಿಯಲ್ಲಿ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಏನೋ ಬರೋ ದುಡ್ಡಲ್ಲಿ ಸ್ವಲ್ಪ ಡಬಲ್ ಆಗಲಿ ಅನ್ನೋ ಒಂದು ಆಸೆಯಿಂದ. ಸೊ ಅದೆಲ್ಲರಲ್ಲೂ ಇರುತ್ತೆ, ಎಲ್ಲರ ಮನಸ್ಸಲ್ಲೂ ಕೂಡ ಇರುತ್ತೆ. ಸೊ ಆ ರೀತಿ ನಾವು ಕೊಟ್ಟಾಗ ಅವರಿಂದ ನಮಗೆ ರಿಟರ್ನ್ ಬರದೇ ಇದ್ದಾಗ ತುಂಬ ತಕರಾರುಗಳು ಮಾಡ್ತಾರೆ, ತುಂಬ ತಲೆನೋವುಗಳು ಕೊಡ್ತಾರೆ. ಸೊ ಈ ರೀತಿ ಎಲ್ಲ ತೊಂದರೆಗಳಾದಾಗ ಆದಷ್ಟು ನಾವು ಅವರಿಂದ ಹೇಗೆ ವಸೂಲಿ ಮಾಡ್ಕೊಳ್ಳೋದು, ಮತ್ತು ಅವರ ಮನಸ್ಸಲ್ಲೇ ಅದು ಹೌದು ನಾವು ಇವರಿಗೆ ರಿಟರ್ನ್ ಮಾಡಬೇಕು ಅಂತ ಬರೋ ರೀತಿ ಯಾವ ರೀತಿ ಮಾಡೋದು ಅಂತ ಒಂದು ರೀತಿಯ ಒಳ್ಳೆ ಸಂಕಲ್ಪನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಇದನ್ನು ನಮ್ಮ ಗುರೂಜಿಯವರು ಹೇಳಿದ್ರು. ಹೌದು, ನಾನು ದುಡ್ಡು ಕೊಟ್ಟು ಅವ್ರ ಹತ್ರ ನಾನು ಯಾವ ರೀತಿ ಸಂಕಲ್ಪ ಮಾಡೋದು ಅಂತ ಹೇಳಿಸ್ಕೊಂಡೆ ನಾನು. ಸೊ ಅದನ್ನು ನೀವು ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿರೋರು, ಹಾಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಕೂಡ ನನ್ನ ಚಾನಲ್ ನೋಡಿದಾಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ಅವರು ಯಾವ್ಯಾವ ರೀತಿ ನನಗೆ ತುಂಬ ಕಷ್ಟಗಳನ್ನ ಪರಿಹಾರ ಮಾಡುವಂಥ ವಿಡಿಯೋಸ್ಗಳನ್ನ ಮಾಡಿ ಅಂತ ನಾನು ಒಂದಷ್ಟು ಸಂಕಲ್ಪಗಳನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾನು ದುಡ್ಡು ಕೊಟ್ಟು ಕೂಡ ಅವ್ರ ಹತ್ರ ಸಂಕಲ್ಪಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ನಾನು ಮುಂದಿನ ಎಪಿಸೋಡ್ಗಳಲ್ಲಿ, ಮುಂದಿನ ಬ್ಲಾಗ್ಗಳಲ್ಲಿ ನಾನು ಡೆಫಿನೆಟ್ಲಿ ಹಾಕ್ತೀನಿ. ಸೊ ನನ್ನ ಚಾನಲ್ನ ನೀವು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರು ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಆಗ ನೀವು ಕೂಡ ಇಂಥ ಒಳ್ಳೊಳ್ಳೆ ಸಂಕಲ್ಪಗಳನ್ನ ನೀವು ನೋಡ್ಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ನಾನು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು ನನ್ನ ಅನುಭವ ಆಗಿರೋದನ್ನೇ ನಾನು ನಿಮಗೆ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ಕಡೆ ಕಷ್ಟ ಅಂತ ನಾವು ಕೊಟ್ವಿ, ಬಡ್ಡಿ ಅಂತ ನಾವು ಯಾರಿಗೂ ಕೊಡಲಿಲ್ಲ. ಕಷ್ಟ ಅಂತ ಒಬ್ಬರಿಗೆ ಕೊಟ್ವಿ, ಅವ್ರಿಗೆ ಕೊಟ್ಟು 1 ವರ್ಷ ಆಗಿತ್ತು ಫ್ರೆಂಡ್ಸ್. 1 ವರ್ಷ ಆಗಿತ್ತು. ಅವರಿಂದ ರಿಟರ್ನ್ ಆಗತ್ತೆ ಅಂತ ತುಂಬ ಕಾಯ್ತಾ ಇದ್ವಿ. ಬಟ್ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ಹೀಗೆ ಹೇಳ್ತಾನೇ ಬರ್ತಾ ಇದ್ರು. ನಮಗೂ ಕೇಳಿ 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 ತುಂಬ ತಲೆನೋವೇ ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಅಷ್ಟು ಬೇಜಾರು ಮಾಡಿಬಿಟ್ಟಿದ್ರು. ಕೊನೆಗೆ ಏನು ಮಾಡೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಈ ಗುರೂಜಿಯವ್ರ ಕಾಂಟ್ಯಾಕ್ಟ್ ಆಯಿತು. ಸೊ ಇವರಿಂದ ನಾನು ಇದಕ್ಕೆ ಯಾವ ರೀತಿ ಪರಿಹಾರ ಬೇಕು ಅಂತ ಕೇಳಿದಾಗ ಅವರು ನನಗೊಂದು ಸಂಕಲ್ಪ ಹೇಳಿದ್ರು. ಹೌದು ಫ್ರೆಂಡ್ಸ್, ಈ ಸಂಕಲ್ಪ ನೀವು ಮಾಡೋದ್ರಿಂದ ನಿಮಗೆ ಅವ್ರ ಕಡೆಯಿಂದ ಏನೆಲ್ಲ ಎಷ್ಟೆಲ್ಲ ಅಮೌಂಟ್ ಬರಬೇಕಾಗಿದೆ ಅದೆಲ್ಲ ಪೂರ್ತಿಯಾಗಿ ಬರುತ್ತೆ. ಯಾಕಂದರೆ ಇದು ನನ್ನ ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಇದನ್ನ ಸಂಕಲ್ಪನ ನಾನು ಪ್ರತಿ ವಾರ ಮಾಡ್ಕೊಂಡು ಬಂದೆ. ಹೌದು, ಈ ಸಂಕಲ್ಪ ಮಾಡಬೇಕಾಗಿರೋದು ಪ್ರತಿ ಮಂಗಳವಾರ ಸಂಜೆ 6 ಗಂಟೆ ಆದ ನಂತರ ನೀವು ಇದನ್ನ ಮಾಡಬೇಕಾಗುತ್ತೆ. ಸೊ ಈ ಸಂಕಲ್ಪ ಮಾಡೋಕ್ಕಿಂತ ಮುಂಚಿತವಾಗಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮತ್ತು ಯಾವೆಲ್ಲ ರೀತಿಯಾಗಿ ನೀವು ಮನೇನ ಸಿದ್ಧತೆ ಮಾಡ್ಕೋಬೇಕು ಅಂತ ಫಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಮಂಗಳವಾರ ಅಂದರೆ ಸಾಮಾನ್ಯವಾಗಿ ಲಕ್ಷ್ಮೀ ವಾರ. ಸೊ ನಮ್ಮ ದುಡ್ಡು ನಮಗೆ ರಿಟರ್ನ್ ಬರಬೇಕಂದ್ರೆ ಸೊ ನೀವೇನು ಮಾಡಬೇಕು, ಮೊದಲನೇದಾಗಿ ಈ ಸಂಕಲ್ಪನ ನೀವು ಆದಷ್ಟು ಅಡುಗೆ ಮನೆಯಲ್ಲೇ ಮಾಡಬೇಕಾಗುತ್ತೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಈ ಸಂಕಲ್ಪ ಮಾಡಬೇಕಾದ್ರೆ ಇದನ್ನ ನೀವು ಯಾರು ಓಡಾಡದೇ ಇರೋ ಜಾಗ, ಯಾರು ಮುಟ್ಟಾಡದೇ ಇರೋ ಜಾಗದಲ್ಲಿ ಇದನ್ನ ನೀವು ಇಡಬೇಕಾಗುತ್ತೆ. ಅಂದರೆ ಮಂಗಳವಾರ ಸಂಜೆ 6 ಗಂಟೆಗೆ ಇಟ್ಟರೆ ನೀವು ಬುಧವಾರ ಬೆಳಿಗ್ಗೆ ಎದ್ದ ತಕ್ಷಣನೇ ಸೊ ಇದನ್ನ ನೀವು ಏನು ನಾನು ಹೇಳಿದ್ನಲ್ಲ, ಸೊ ಆ ಸಂಕಲ್ಪನ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಸ್ವಲ್ಪ ನೀವು ವಿಡಿಯೋನ ಪೂರ್ತಿಯಾಗಿ ಎಂಟು ತನಕ ನೋಡಿದ್ರೆ ಅಲ್ವಾ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಸಂಕಲ್ಪ ಹೇಗೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನಾನು ಈಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಅಡುಗೆ ಮನೆನ ತುಂಬ ನೀಟಾಗಿ ಇಟ್ಕೋಬೇಕು. ಅಡುಗೆ ಮನೇಲಿ ಯಾವುದೇ ರೀತಿಯ ಮಾಡಿರುವಂಥದ್ದು ಏನಿರುತ್ತೆ ಆ ಪಾತ್ರೆಗಳು ಯಾವುದು ಕೂಡ ಇರಬಾರ್ದು, ತುಂಬ ನೀಟಾಗಿರಬೇಕು. ಆಮೇಲೆ ಅಡುಗೆ ಮನೆನ ತುಂಬ ನೀಟಾಗಿ ಸ್ವಚ್ಛತೆ ಮಾಡಬೇಕು. ನಾನ್ ವೆಜ್ಜು ನೀವು ಈ ಸಂಕಲ್ಪ ಮಾಡೋ ದಿವಸ ಅಡುಗೆ ಮನೇಲಿ ಇರಬಾರ್ದು. ಇದು ತುಂಬ ಮುಖ್ಯವಾದ ವಿಷಯ. ಆಮೇಲೆ ಈ ಸಂಕಲ್ಪ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಮಾಡಬೇಕು, ಗಂಡು ಮಕ್ಳು ಮಾಡಬೇಕು ಅಂತ ಯಾವುದೇ ರೀತಿ ಇಲ್ಲ ಫ್ರೆಂಡ್ಸ್. ಬೇಕಾದ್ರೆ ಇದನ್ನ ಸಂಕಲ್ಪನ ಹೆಣ್ಮಕ್ಳು ಬೇಕಾದ್ರೂ ಮಾಡ್ಬೋದು, ಗಂಡು ಮಕ್ಳಾದ್ರೂ ಮಾಡ್ಬೋದು. ಮನೇಲಿ ಈಗ ಹೆಣ್ಮಕ್ಳು ಮಂತ್ಲಿ ಮುಟ್ಟಾಕ್ತಾರಲ್ಲ, ಸೊ ಆ ರೀತಿ ಇದ್ದಾಗ ಮಾಡಕ್ ಹೋಗ್ಬೇಡಿ. 3 ದಿವಸ ಅಟ್ಲೀಸ್ಟ್ 3 ದಿವಸ ನೀವು ಮಾಡಕ್ ಹೋಗ್ಬೇಡಿ. 3 ದಿವಸ ಆದ್ಮೇಲೆ ಮಾಡ್ಬೋದು. ಇಲ್ಲ ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಯವ್ರ ಕೈಲಿ ಮಾಡಿಸ್ಬೋದು, ಇಲ್ಲ ನಿಮ್ಮ ಮಕ್ಳ ಕೈಲಿ ಕೂಡ ಇದನ್ನ ಮಾಡಿಸ್ಬೋದು. ಡೆಫಿನೆಟ್ಲಿ ನೀವು ಅವತ್ತಿನ ದಿವಸ ನಿಮ್ಮ ಮನೆಯವ್ರ ಕೈಲಿ ಹೇಗೆ ಮಾಡಿಸೋದು ತುಂಬಾ ಸಿಂಪಲ್, ಏನಿಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿರುತ್ತೆ. ಆದರೆ ತುಂಬಾ ಹುಷಾರಾಗಿ ನೀವು ಇದನ್ನ ಮಾಡ್ಬೇಕಾಗುತ್ತೆ. ಅದನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತ ಸಂಕಲ್ಪ ಯಾವ ರೀತಿ ಅಂದ್ರೆ,
ಏನಪ್ಪಾ ಇದು ಗಾಜಿನ ಗ್ಲಾಸ್ ತೋರಿಸ್ತಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಎಸ್, ಹೌದು, ಈ ಗಾಜಿನ ಗ್ಲಾಸ್ ಅಲ್ಲೇ ನಾವು ಮಾಡೋ ಸಂಕಲ್ಪ, ಹಾಗೆ ನಮ್ಮ ದುಡ್ಡು ರಿಟರ್ನ್ ಬರೋದಕ್ಕೆ ಒಂದು ಒಳ್ಳೆ ಉಪಾಯ, ಒಳ್ಳೆ ಟ್ರಿಕ್ಸ್ ಅಂತಾನೆ ಕೂಡ ಹೇಳ್ಬಹುದು. ಈ ಗಾಜಿನ ಗ್ಲಾಸ್ ಅಲ್ಲೇ ಮಾಡ್ಬೇಕು. ಹೌದು ಫ್ರೆಂಡ್ಸ್, ಗಾಜಿನ ಗ್ಲಾಸ್ ಅಲ್ಲಿ ಮಾತ್ರನೇ ನೀವು ಮಾಡ್ಬೇಕಾಗುತ್ತೆ. ಸೊ ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ, ಈ ಒಂದು ಗಾಜಿನ ಗ್ಲಾಸ್ ಅಲ್ಲಿ ಹೌದು ದಪ್ಪ ಉಪ್ಪು ಅಂದ್ರೆ ಬಿಗ್ ಸಾಲ್ಟ್ ಅಂತ ಏನ್ ಹೇಳ್ತೀವಿ, ಕಲ್ಲುಪ್ಪನ್ನ ನೀವು ಏನ್ ಮಾಡ್ಬೇಕು, ನೀವು ಏನು ಕಲ್ಲುಪ್ಪಲ್ಲಿ ಸ್ಪೂನ್ ಹಾಕಿರ್ತೀರೋ ಅದ್ರಲ್ಲಿ ಅರ್ಧ ಸ್ಪೂನ್ ಇದ್ರೊಳಗೆ ಹಾಕಿ ಇದ್ರ ತುಂಬಾ ನೀರು ಇಡ್ಬೇಕಾಗುತ್ತೆ. ತುಂಬಾ ನೀರು ತುಂಬಬೇಕು. ಈ ನೀರು ತುಂಬಿಟ್ಟ ಮೇಲೆ ನೀವು ಫಸ್ಟ್ ದೇವರಿಗೆ ಸಂಕಲ್ಪ ಮಾಡಬೇಕು. ದೇವತೆಗಳಲ್ಲಿ ಅಧಿದೇವತೆ ಲಕ್ಷ್ಮಿ, ಹಾಗೆ ನಮ್ಮ ಮನೆ ದೇವರುಗಳನ್ನು ಕೂಡ ಸಂಕಲ್ಪ ಮಾಡಬೇಕು. ಈ ರೀತಿ ನೀವು ಇದರಲ್ಲಿ ಸಾಲ್ಟ್ ಹಾಕಿ, ಅರ್ಧ ಸ್ಪೂನ್ ಸಾಲ್ಟ್ ಹಾಕಿ, ಇದ್ರ ತುಂಬಾ ನೀರು ಹಾಕಿ ನೀವೇನ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಫಸ್ಟ್ ಇದನ್ನ ಹೀಗೆ ಇಟ್ಕೊಂಡು ನೀವೆಲ್ಲ ನೀರು ಉಪ್ಪು ಎಲ್ಲ ಹಾಕಿದ್ಮೇಲೆ ದೇವ್ರನ್ನ ಸಂಕಲ್ಪ ಮಾಡಬೇಕು. ಹೇಗಂದ್ರೆ, ತಂದೆ ತಾಯಿ ಲಕ್ಷ್ಮೀ ದೇವಿ, ನಮಗೆ ಯಾರು ನಮಗೆ ದುಡ್ಡು ಕೊಡಬೇಕಾಗಿತ್ತು ಅಂದ್ರೆ ನಿಮ್ಮ ಬಡ್ಡಿ ವಸೂಲಿ ಏನು ಮಾಡಬೇಕಾಗಿತ್ತು, ಇಲ್ಲ ನೀವು ಸುಮ್ಮನೆ ಹಾಗೆ ನೀವು ಕೈ ಬದಲಾಗಿ ಕೊಟ್ಟಿರುವಂಥ ದುಡ್ಡನ್ನ ದಯವಿಟ್ಟು ಅವ್ರ ಕಡೆಯಿಂದ ಅವರ ಮನಸ್ಸಿಗೆ ನಾಟೋ ಹಾಗೆ ಮಾಡಿ ನೀವು ಅದನ್ನ ನಮಗೆ ರಿಟರ್ನ್ ಮಾಡಿ ಅಂತ ಸಂಕಲ್ಪ ಮಾಡಿ, ಲಕ್ಷ್ಮೀ ದೇವಿಗೂ ಸಂಕಲ್ಪ ಮಾಡಿ, ಹಾಗೆ ನಿಮ್ಮ ಮನೆ ದೇವರಿಗೂ ಸಂಕಲ್ಪ ಮಾಡಿ ನೀವು ಬೇಡ್ಕೊಂಡು, ಇದನ್ನ ಯಾರು ಓಡಾಡದೇ ಇರೋ ಜಾಗ ಅಂದ್ರೆ ಅಡುಗೆ ಮನೆಯಲ್ಲಿ ಸಜ್ಜೆ, ಹೌದು ಅಡಿಗೆ ಮನೆಯಲ್ಲಿ ನೀವು ಆದಷ್ಟು ಇದನ್ನ ಸಜ್ಜೆ ಮೇಲೆ ಇಟ್ಟು, ಸೊ ಇದನ್ನ ಪೂರ್ತಿ ಯಾರು ನೋಡದೇ ಇರೋ ಹಾಗೆ ಕವರ್ ಮಾಡಿ, ಹೀಗೆ ಇದನ್ನಿಟ್ಟು ಯಾರು ಕಾಣದೇ ಇರೋ ಹಾಗೆ ಹೀಗೆ ಪಾತ್ರೆ ಏನಾದರೂ ನೀವು ಕವರ್ ಮಾಡಿದ್ರೆ ಡೆಫಿನೆಟ್ಲಿ ಈ ರೀತಿ ನೀವು ಮಂಗಳವಾರ ಸಂಜೆ 6 ಗಂಟೆಗೆ ಹಾಕಿ ಇಡಬೇಕಾಗುತ್ತೆ. ಸೊ ಬುಧವಾರ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಈ ಉಪ್ಪು ಅಷ್ಟು ಬೇಗ ಕರಗಿರೋದಿಲ್ಲ. ಸೊ ಅಡಿಗೆ ಮನೆಯ ಸಿಂಕಲ್ಲಿ ಏನಿದೆ ಸೊ ಅಲ್ಲೇ ನೀವು ಚೆಲ್ಬಹುದು, ಹೊರಗಡೆ ಎಲ್ಲೂ ಚೆಲ್ಲಕ್ಕೆ ಹೋಗ್ಬೇಡಿ. ಅಡಿಗೆ ಮನೆಯಲ್ಲೇ ನೀವು ಇದನ್ನ ಚೆಲ್ಲಬಹುದು, ಏನು ತೊಂದರೆ ಇಲ್ಲ. ನೀವು ಆ ರೀತಿ ಮಾಡಬಹುದು. ಈ ರೀತಿ ನೀವು ನಿಮ್ಮ ಹಣ ಏನು ವಾಪಸ್ಸು ಅಂದ್ರೆ ಬರಬೇಕಾಗುತ್ತೋ ಆ ಅಮೌಂಟ್ ನೀವು ಪ್ರತಿ ಮಂಗಳವಾರ ಇದನ್ನ ನೀವು ಮಾಡ್ಕೊಂಡು ಬನ್ನಿ. ನಿಮಗೆ ಮೊದಲನೇ ವಾರದಲ್ಲೇ ಇದರ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದ್ರೆ ಇದರ ಅನುಭವ ನನಗಾಗಿದೆ. ನಾನು 1 ವಾರ ಮಾಡಿದ ತಕ್ಷಣನೇ ಅದೇ ವಾರದಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂತು. ಅವರಿಂದ ನನಗೆ ಅರ್ಧ ಅಮೌಂಟ್ ನನಗೆ ಬಂದಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು ಅರ್ಧ ಅಮೌಂಟ್ ಎಷ್ಟು ದಿವಸ ಅವ್ರ ಕಡೆಯಿಂದ ಬರುತ್ತೋ ಅದನ್ನ ನಾನು ಅಷ್ಟು ದಿವಸ ನಾನು ಈ ಸಂಕಲ್ಪ ಮಾಡ್ಕೊಂಡು ಬಂದೆ. ಪೂರ್ತಿಯಾಗಿ ನನಗೆ ಅವ್ರ ಕಡೆಯಿಂದ ಅಮೌಂಟ್ ಫುಲ್ ಕ್ಲಿಯರ್ ಆಯಿತು. ಆವಾಗ ನಾನು ಆ ವಾರದಿಂದ ನಾನು ಈ ಸಂಕಲ್ಪನ ನಾನು ಮುಗಿಸ್ದೆ. ಮತ್ತೆ ನೀವು ಬೇರೆ ಯಾರಾದರೂ ಆ ಥರ ಮಾಡಿದ್ರೆ ಸೊ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಈ ರೀತಿ ಸಂಕಲ್ಪ. ಈ ರೀತಿ ನೀವು ಸಂಕಲ್ಪ ಮಾಡೋದ್ರಿಂದ ತುಂಬಾನೇ ನಿಮ್ಮ ಮನೆಯ ಪರಿಸರದಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರಲ್ವಲ್ಲ, ಸೊ ಅದೆಲ್ಲ ನಿಮಗೆ ಹೋಗಿ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಸಂತೋಷ ನೆಮ್ಮದಿಯಿಂದ ಮನೇಲಿ ಇರ್ತೀರನು. ಈ ರೀತಿ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ. ಯಾಕಂದ್ರೆ ಈ ತರ ಸಂಕಲ್ಪಗಳನ್ನ ಇನ್ನೂ ಸುಮಾರು ರೀತಿಯ ಕಷ್ಟಗಳನ್ನ ಮನೆಗಳ ಪರಿಹಾರಗಳನ್ನ ನನ್ನ ಗುರುಜಿಗಳು ಹೇಳಿದ್ದಾರೆ. ಸೊ ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲೂ ಕೂಡ ನಾನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಆದಷ್ಟು ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ನಾನು ಇದೇ ರೀತಿಯ ಒಳ್ಳೊಳ್ಳೆ ಸಂಕಲ್ಪಗಳನ್ನ ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ. ಬಾಯ್.